ಸರ್, ತಂದೆ ಹೋದಾಗ ಎಲ್ಲ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ. ನನಗೂ ಅದೇ ಜವಾಬ್ದಾರಿಗಳಿತ್ತು. ಆ್ಯಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳು ಇದೇ ಜೀವನಗಳೇ ಇರುತ್ತೆ, ಎಲ್ಲರದು ಒಂದೊಂಥರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ನಮ್ಮ ತಾಯಿ ಇವನಿಗೆ ಬಂದರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವಲ್ಲಿ ಹೇಳಿದರು. ಆ್ಯಂಡ್ ಈಗೇನು ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬ ಖುಷಿ ಇದ್ದಾರೆ. ಸರ್ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಸಿಂಪತಿ ಗಿಂಪತಿ ಯಾವುದು ಇರಲಿಲ್ಲ ಸರ್. ಈಸ್ ಅ ಫೈಟರ್ ಆಯ್ತಾ. ಅವನು ಜಗಳ ಆಡ್ಕೊಂಡೇ, ಐ ಮೀನ್ ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡು ಬಂದ. ಆ ಥರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್, ಅವನು ಗಂಡಸೆ ಸರ್, ಅವ್ನಿಗೆ ಕೆಲಸ ಐತೆ, ಅವ್ನಿಗೆ 1000 ಸಿಗುತ್ತೆ, ಅವ್ನು ಮಾಡ್ಕೊಂತಾನೆ. ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆ ಥರ ಯಾವುದೂ ಇಲ್ಲ ಇಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಏನಂತಕ್ಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ. ಇವನಿಗೂ ಅಷ್ಟೇ, ಇವನ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ. ಜನಗೂ ಗೊತ್ತು ಇವನ್ ಕಿಲಾಡಿ ಇವ್ನು ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನೂ ಇಲ್ಲ. ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ, ಚೆನ್ನಾಗಿ ಆಡ್ಕೊಂಡೇ ಬಂದ ಫಿನಾಲೆಗೆ. ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರನ್ನಪ್ ಆದ್ನೇ ಹೊರತು ಇದರಲ್ಲಿ ಯಾವುದು ಸಿಂಪತಿ ಇಲ್ಲ ಏನೋ ಫೇವರಿಸಮು ಯಾವುದು ಇಲ್ಲ ಸರ್, ಯಾರ ಮೇಲೂ ಯಾರಿಗೂ ಇಲ್ಲ.